ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನೂ ಇಲ್ಲ, ಇದು ಒಂದು ಅಮ್ಮ ಬರ್ತ್ಡೇ ಹಿಂದಿನ ದಿವಸದ ವ್ಲಾಗ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಬಂದು ಬುಧವಾರದ ವ್ಲಾಗು, ಅಮ್ಮ ಬರ್ತ್ಡೇ ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ಎರಡು ಮರ್ಜ್ ಮಾಡಿ ಹಾಕ್ತಿದ್ದೀನಿ. ಅಂದರೆ ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂತಂದರೆ ಸ್ವಲ್ಪ ಸ್ವಲ್ಪ ಏನು ಹೆವಿ ಬ್ಯುಸಿನೇ ಇದ್ದೆ ಅಂತ ಹೇಳ್ಬೋದು. ಯಾಕಂದರೆ ಅಡುಗೆ ಮಾಡೋ ಕಡೆ ಗಮನ ಕೊಡಬೇಕು, ಅವರು ಇವರು ಬಂದಿರೋರನ್ನ ವಿಚಾರಿಸ್ಕೋಬೇಕು, ಹಾಗೆಯೇ ಕೆಲಸಗಳ ಮಧ್ಯೆ ಅವ್ರನ್ನ ಹಿಡಿಯೋದು, ಅವಳನ್ನ ರೆಡಿ ಮಾಡೋದು, ಇದೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಮನೇಲಿ ಕೆಲಸ ಬೇರೆ ಆಗಿ ಉಳಿಸ್ಕೊಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಆ ಕೆಲಸದ ಮಧ್ಯೆ ನನಗೆ ಬೇರೆ ಹೆಲ್ತ್ ಇಶ್ಯೂ, ಅದರಲ್ಲಿ ಏನೇನೇನೋ ಆಗೋಯ್ತು. ಏನೇನೋ ಆಗೋಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಮನೇಲೇ. ಏನೂ ಇಲ್ಲ, ಎಲ್ಲ ಲೇಟ್ ಆಗಿಬಿಡ್ತು ಈ ಸಲ. ಅಂದರೆ ಮುಂಚೆ ತುಂಬಾ ಟೈಮ್ ಇತ್ತು, ಬಟ್ ಈ ಸಲ ಯಾಕೋ ಲೇಟ್ ಆಗೋಗ್ಬಿಡ್ತು. ಯಾಕೆ ಅನ್ನೋದು ಹೇಳ್ತೀನಿ ನೆಕ್ಸ್ಟ್. ಹಾಗೇ ಇದು ಬಂದು ಬುಧವಾರದ ನೈಟು ಅಂತ ಹೇಳಿದ್ನಲ್ಲ, ಅಕ್ಕನ ಕರೆಸ್ಕೊಂಡಿದ್ದೆ. ಅವಳು ಬರಬೇಕಾದ್ರೆ ಗಿಫ್ಟು ಅಂತಂದ್ಬಿಟ್ಟು ಇವಳಿಗೆ ಬಟ್ಟೆ, ವರ್ಷ ಬಟ್ಟೆ ತೊಗೊಬರ್ತಾಯಿದ್ರು. ಈ ವರ್ಷ ಅವಳ ಫೇವ್ರೇಟ್ ಅಂದರೆ ವಾಚು ಮತ್ತು ಲಿಫ್ಟಿಕ್ ಅಲ್ವಾ, ಅದಕ್ಕೋಸ್ಕರ ಈ ಥರ ಗಿಫ್ಟ್ ಮಾಡಿಸ್ಕೊಂಡು ತೊಗೊಬಂದಿದ್ಲು. ಅದು ಅವಳು ಫುಲ್ಲು ಎಕ್ಸೈಟ್ಮೆಂಟಲ್ಲಿ, ಅಂದರೆ ನೆಕ್ಸ್ಟ್ ಡೇಗೆ ವೆಯ್ಟ್ ಮಾಡಿದೆ, ಅದೇ ಡೇನೇ ಓಪನ್ ಮಾಡಿಬಿಟ್ಲು ಗಿಫ್ಟು ಅಂತ ಹೇಳ್ಬೋದು. ಅದು ಏನಿರ್ಬೋದು ನೋಡೋಣ ಅಂತ ನನಗೂ ಎಕ್ಸೈಟ್ಮೆಂಟ್ ಇತ್ತು, ಅವಳಿಗಿಂತ ಹೆಚ್ಚಾಗಿ ನನಗೇ ಇತ್ತು. ಅದು ಓಪನ್ ಮಾಡಿದ ತಕ್ಷಣ ಲಿಫ್ಟಿಕ್ಕು ಮತ್ತು ವಾಚ್ ಇದ್ದಿದ್ದು ನೋಡಿ ಫುಲ್ಲು ಖುಷಿ ಪಟ್ಬಿಟ್ಲು ಇವಳು, ಸಖತ್ ಖುಷಿ ಪಟ್ಲು ಒಟ್ಟಿನಲ್ಲಿ. ಇವಳು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ಲ ಏನೋ ಗೊತ್ತಿಲ್ಲ. ಏನು ಚೆನ್ನಾಗಿ ಹಾಕ್ಕೊತ ಇದ್ದಾಳೆ ನೋಡಿ. ಏನು ಈಗಿನ ಕಾಲದ ಮಕ್ಕಳಿಗೆ ಇವೆಲ್ಲ ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ ಅಂತ ಅಂದ್ಕೊತೀನಿ ನಿಜವಾಗ್ಲೂ. ನೋಡ್ದಾ ಯಾವ ಥರ ಲಿಫ್ಟು ಮೂಮೆಂಟ್ ಮಾಡ್ತಾಳೆ. ಅದಾದಮೇಲೆ ಕೆಲಸ ಎಲ್ಲ ಒಂಚೂರು ಹಾಗೆ ಉಳಿಸ್ಕೊಂಡು, ಅಂದರೆ ಬೆಳಗ್ಗೆ ಬುಧವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಫ್ರಿಜ್ ಒಂದು ಕ್ಲೀನ್ ಮಾಡ್ಕೊಳ್ಳೋದು ಇಟ್ಕೊಂಡಿದ್ದೆ ಅಷ್ಟೇ. ಅಂದರೆ ಫ್ರಿಜ್ಜು ಅಷ್ಟು ಗಲೀಜಂತಲ್ಲ, ವೀಡಿಯೋಗಳು ಮಾಡಿಕೊಂಡು, ಸ್ವಲ್ಪ ಎಡಿಟ್ ಮಾಡಿಕೊಂಡು, ಫ್ರಿಜ್ ಕ್ಲೀನ್ ಮಾಡಿಕೊಂಡು, ಮನೇಲಿ ಅಂದರೆ ಅಡುಗೆ ಮಾಡಿಕೊಂಡು, ಅವಳು ತಿನ್ನಿಸ್ಕೊಂಡು, ಅವಳು ನೋಡಿಕೊಂಡು, ಮತ್ತು ಮಧ್ಯಾಹ್ನ ನಾನು ದೇವನಹಳ್ಳಿಗೆ ಹೋಗೋ ಅಂಥದ್ದಿತ್ತು. ಆದ್ದರಿಂದ ಏನು ಕೆಲಸ ಮಾಡಿಲ್ಲ, ಫ್ರಿಜ್ ಒಂದು ಕ್ಲೀನ್ ಮಾಡ್ಕೊಂಡಿದ್ದೆ ಅಷ್ಟೇ. ಫ್ರಿಜ್ ಒಂದು ಕ್ಲೀನ್ ಮಾಡಿಕೊಂಡೆ. ನೈಟಿಗೆ ಅವಳು ಬಂದರೆ ಈಚೆ ಗಣೇಶ, ಅದೇ ಹೇಳಿದ್ನಲ್ಲ ನೆನ್ನೆ ವ್ಲಾಗಲ್ಲಿ, ಗಲಾಟೆ ಆಗ್ತಾಯಿತ್ತು ಅಂತಂದ್ಬಿಟ್ಟು ಏನು ಕೆಲಸನೂ ನಾನು ಸರಿಯಾಗಿ ಮಾಡ್ಕೊಳಕ್ಕಾಗಲಿಲ್ಲ. ನೋಡ್ಕೊಂಡೇ ಇರ್ತೀವಿ, ಆಗಲ್ಲ ಅಂದ್ಬಿಟ್ಟು ನಾನು ಅಡುಗೆ ಮಾಡ್ಕೊಳ್ತಾನೆ. ಅಂದರೆ ಸ್ವೀಟ್ ಬಂದು ಹೋಳ್ಗೆ ಮಾಡ್ಕೊಳ್ಳೋಣ ಅಂದರೆ ಈ ಸಲ ಯಾರಿಗೂ ಜಾಸ್ತಿ ಹೇಳ್ಕೊಂಡಿಲ್ಲ, ಸಿಂಪಲ್ಲಾಗೆ ಮಾಡ್ಕೊಂಡಿದ್ದಂಥದ್ದು. ಅದಕ್ಕೋಸ್ಕರ ಹೋಳ್ಗೆ ಮಾಡ್ಕೊಂಡು ಮನೆ ಮಟ್ಟಕ್ಕೆ, ಮನೆಯಲ್ಲಿ ಬಂದಿದ್ದ ರಿಲೇಷನ್ಸ್ಗೆ ಅಷ್ಟೇ ಅಂತಂದ್ಬಿಟ್ಟು ಹೋಳ್ಗೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಬಟ್ ನಾನು ನೈಟೇ ರೆಡಿ ಮಾಡಿಕೊಂಡೆ ಎಲ್ಲನೂ. ಅದು ಹೂರ್ಣ ಎಲ್ಲ ಅಂದರೆ ಕಣ್ಕ ಅದೆಲ್ಲ ನೈಟೆಲ್ಲ ಕಲಸಿಟ್ಕೊಂಡು ಎತ್ತಿಟ್ಕೊಂಡೆ. ಯಾಕಂದರೆ ಗ್ರೈಂಡ್ರಿಗೆ ಹಾಕ್ಬಿಟ್ರೆ ಮತ್ತು ಬೆಳಗ್ಗೆ ಗ್ರೈಂಡ್ರ್ ಕೆಲಸ ಜಾಸ್ತಿ, ಅದು ತೆಗೆದಿಡು, ಓಪನ್ ಮಾಡು, ಅದು ಒಣಗಿಸು, ಆರಿಸು, ಅದು ರಿಸ್ಕು ಅಂದ್ಬಿಟ್ಟು ನೈಟೇ ನಾನು ಬೇಳೆ ಎಲ್ಲ ಬೇಯಿಸ್ಕೊಂಡು ನೈಟೇ ನಾನು ಹೂರ್ಣ ಎಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು, ಅದು ಗ್ರೈಂಡ್ರೆಲ್ಲ ಕ್ಲೀನ್ ಮಾಡಿಕೊಂಡು ಆರಿಸ್ಕೊಂಡು ಎತ್ತಿಟ್ಕೊಂಡೆ. ಅದಾದಮೇಲೆ ಈ ಜಗಳ ನೋಡ್ಕೊಳ್ತಾನೆ ನಾನು ಈ ಕೆಲಸ ಮಾಡ್ಕೊತಾಯಿದ್ದೆ. ನೈಟ್ ನೋಡಿದ್ರೆ 12 ಗಂಟೆನೇ ಆಗೋಗ್ಬಿಟ್ಟಿತ್ತು. ಅಷ್ಟೊತ್ತಲ್ಲಿ ಮಗಳು ಫೋನ್ ನೋಡ್ತಾ ಹಾಗೆ ಮಲಗಿಬಿಟ್ಟಿದ್ಲು. ಅವಳು ಮಲಗಿದ್ದಾಳೆ ಬಿಡು ಅಂತಂದ್ಬಿಟ್ಟು ಒಂಚೂರು ಇತ್ತೆಲ್ಲ ಪೋಣಿಸ್ಕೊತಾ ಇದ್ದೀನಿ. ಇವಳು ಇದ್ಕೊಂಡು ಓವರ್ ನಿದ್ದೆ ಆಗಿಬಿಟ್ಟಿದೆ ಅವಳಿಗೆ. ಲಾಸ್ಟ್ ಅಂದರೆ 9 ಗಂಟೆ ಲಾಸ್ಟ್ ಅವಳಿಗೆ. ಅಂಥದ್ದು ಇವತ್ತು ನನ್ನ ಜೊತೆ ಇಬ್ಬರು ಕೂತ್ಕೊಂಡು ಅದು ಇದು ಹೇಳ್ಕೊಂಡು ತಮಾಷೆಗೆ ನಕ್ಕೊಂಡು ಆಡಿಸ್ಕೊಂಡಿದ್ದೀವಿ. ಅಂದರೆ ಅವಳು ಫುಲ್ಲು ಓವರ್ ಆಗಿಬಿಟ್ಟೈತೆ ನಿದ್ದೆ, ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಬೇಡ ಬಾ ಆರ್ತಿ, ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದು ನಾವು ಮಾಡ್ಕೊಳ್ಳೋಣ ಬಾ, ನಿನ್ಗೆ ಯಾಕೆ, ನಾನು ಮಾಡ್ಕೊಡ್ತೀನಿ ಬಾ ಅಂತಂದ್ಬಿಟ್ಟು ಹೇಳ್ತಾವಳೆ. ನೀನು ಮಾಡೋದು ನಾನು ನೋಡಿದ್ದೀನಿ, ಹೋಗಿ ಮಲ್ಕೋಗು, ನನಗೆ ರೂಢಿ ಇದೆ, ನಾನು ಹೂವೆಲ್ಲ ಪೋಣಿಸಿ ಬರ್ತೀನಿ ಅಂತಂದ್ಬಿಟ್ಟು ಹೇಳ್ತಾಯಿದ್ದೀನಿ ಅವಳಿಗೆ. ಇಲ್ಲ ನೀನೊಬ್ಬಳು ಹೂವು ಪೋಣಿಸ್ತಾ ಇರ್ತೀಯ, ನನ್ನ ಪಕ್ಕದಲ್ಲಿ ಮಲ್ಕೊಳ್ಳ, ನೀನು ಬಿಟ್ಬಿಟ್ಟು ನಾನು ಮಲ್ಕೊಳ್ಳ ಅಂತ ಅವಳಂತವಳೆ. ನನಗೆ ಅಂದರೆ ಈ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಇಷ್ಟೊತ್ತು 1:30 ಆದರೂ ಆಗಿಬಿಡುತ್ತೆ ನೈಟು, ಅಂಥವ್ರಿಗೂ ಇದ್ದಿರ್ತೀನಿ. ಅಷ್ಟೊಂದು ನನಗೆ ನಿದ್ದೆನು ಬರ್ತಿರ್ಲಿಲ್ಲ. ಅವಳು ಪಾಪ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಲಾಸ್ಟಿಗೆ ಅರ್ಧಂಬರ್ಧ ಹೂವು ಬಿಟ್ಬಿಟ್ಟು ಅವಳು ಹೋಗಿ ಮಲ್ಕೊಂಡ್ಳು. ಅದಾದಮೇಲೆ ಹೂವೆಲ್ಲ ಪೋಣಿಸ್ಕೊಂಡು ನಾನು ಎತ್ತಿಟ್ಕೊಂಡು ನೈಟೇ ನಾನು ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೆ. ತೋರಿಸ್ತೀನಿ ಅದು ನೆಕ್ಸ್ಟು. ನಮ್ಮನೆ ಪೂಜೆ ಈ ರೀತಿ ಮಾಡ್ಕೊಂಡಿದ್ದೆ.
ಅಂದರೆ ಎಷ್ಟೇ ನೈಟು ಎಷ್ಟೇ ಲೇಟಾಗಿ ಮಲಗಿದ್ರೂ ಕೆಲಸ 3 ಗಂಟೆ ಆಗೇ ಹೋಗಿತ್ತು ನಾನು ಪೂಜೆ ಮಾಡಲಿಕ್ಕೆ. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು, ಟೈಮ್ ಆಗಿತ್ತು ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಸಂಜೆ ತೊಗೊಂಡಿದ್ದಂಥ ಕ್ಲಿಪ್ಪಿಂಗ್ ಇದು. ನಾನು ಪೂಜೆ ಮಧ್ಯಾಹ್ನನೇ ಮಾಡ್ಕೊಂಬಿಟ್ಟೆ. ಇದು ಸಂಜೆ ತೊಗೊಂಡಿದ್ದು. ಈಗ ಒಂದು ರಂಗೋಲಿ ಪೇಂಟ್ ತರಿಸಿ ಅದ್ರ ಮೇಲೆ ಹಾಕಿದ್ದಂಥದ್ದು ರಂಗೋಲಿ. ಅದು ಯಾವುದು ನಾನು ಪೇಂಟ್ ಮಾಮೂಲಿ ಆಯಿಲ್ ಪೇಂಟ್ ಬರುತ್ತೆ. ಕಟ್ ಮಾಡಮ್ಮ. ಸೆಲೆಬ್ರೇಷನ್ ಎಲ್ಲ ಆಯಿತು. ಇದು ಕೇಕ್ ತೊಗೊಂಬಂದಿದ್ರು. ಅಂದರೆ ಅಲ್ಲಿಂದ ಚೆನ್ನಾಗೇ ಇತ್ತು, ತೊಗೊಂಬಂದಿದ್ದಾಗ ಚೆನ್ನಾಗೇ ಇತ್ತು. ನನ್ನ ಮಗಳು ಏನಿದೆ ಅದು ಉದ್ದ ಬೇರೆ ಇತ್ತಲ್ಲ, ಏನಿದೆಯೋ ನೋಡಬೇಕು ಅಂದ್ಬಿಟ್ಟು ಕೈ ಪ್ರೆಸ್ ಮಾಡಿಬಿಟ್ಲ ಸೆಂಟ್ರಿಗೆ. ಅದು ಮನೆಗೆ ಬಂದಮೇಲೆ ಡ್ಯಾಮೇಜ್ ಆಯಿತು. ಅಲ್ಲಿಂದ ಪಾಪ ಚೆನ್ನಾಗೇ ತೊಗೊಂಬಂದಿದ್ರು. ಅದಾದಮೇಲೆ ನೆಕ್ಸ್ಟ್ ನೈಟು ಏನಿದು ಬರ್ಡೇ ಪಾರ್ಟಿ ಅಂದರೆ ಸೆಲೆಬ್ರೇಷನ್ ಇವಳೇ ಮಾಡ್ಕೊತಾ ಇದ್ದಾಳೆ. ಅಂದರೆ ಯಾರೂ ಇಲ್ಲ ಜೊತೆಗೆ ಡ್ಯಾನ್ಸ್ ಆಡಲಿಕ್ಕೆ. ಅದಕ್ಕೋಸ್ಕರ ಅವಳೆ ಸಾಂಗ್ ಇಟ್ಕೊಂಡು ಡ್ಯಾನ್ಸ್ ಆಡ್ಕೊತಾ ಇದ್ದಾಳೆ. ಅದಾದಮೇಲೆ ಮಾರ್ನಿಂಗ್ ಇದು ಇವಳು ಬಂದು ಏರ್ ಕಟ್ ಮಾಡಿಕೊಡು ನನಗೆ ಅಂತಿದ್ಲು. ಅಂದರೆ ಏನೋ ಗೊತ್ತಿಲ್ಲ, ಇದು ಬಿಲ್ಡಪ್ ಅಂತ ಅಂದ್ಕೊಳಕ್ಕೆ ಹೋಗ್ಬಿಟ್ರೆ ಅದು ಏನೋ ಅವಳಿಗೆ ಟ್ರಸ್ಟ್ ಆಗಿಬಿಟ್ಟಿದೆ. ಅದು ನನ್ನ ಕೈಯಲ್ಲಿ ಏರ್ ಕಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಂದ್ಬಿಟ್ಟು ಅವಳು, ನಾನು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಅಮ್ಮ ಮನೆಗೆ ಹೋದಾಗ ಅಲ್ಲಾದರೂ ಆಗಲಿ, ಇಲ್ಲ ಇಲ್ಲಿಗೆ ಕಡಿಮೆನೇ, ಅಮ್ಮ ಮನೆಗೆ ಹೋದಾಗೂ ಅಷ್ಟೇ ಅಲ್ಲಿ ಕಟ್ ಮಾಡಿಸ್ಕೋತಾಳೆ. ಸೊ ಇವಾಗೂ ಸಹ ಒಂಚೂರು ಕಟ್ ಮಾಡಿಕೊಡು ನನಗೆ ಅಂತ ಕೇಳಿದ್ಲು. ಸರಿ ಕಟ್ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಹೆಂಗೋ ಫ್ರೀಯಾಗಿ ಕೂತ್ಕೊಂಡಿದ್ವಲ್ಲ, ಹಾಗೆ ಏರ್ ಕಟ್ ಮಾಡ್ತಾಯಿದ್ದೀನಿ. ಲೇಯರ್ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಲೇಯರ್ ಕಟ್ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೀನಿ ಅಂತ ಸ್ಯಾಟಿಸ್ಫೈ ಆಯಿತು ನನಗೆ, ಫಸ್ಟ್ ಟೈಮ್ ಮಾಡಿದ್ದು. ಅದಾದಮೇಲೆ ನೈಟ್ಗೆ ಪಕ್ಕದ ಮನೆ ಮಕ್ಕಳಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದರು, ಏನೋ ಕಲರ್ ಪೇಪರಲ್ಲಿ ಕ್ರಾಫ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ಇದೊಂದು ಸಿಂಪಲ್ಲಾಗಿ ಮಾಡಿಕೊಟ್ಟೆ, ನಾನೇ ಮಾಡಿಕೊಟ್ಟಿದ್ದಂಥದ್ದು. ನೈಟ್ ಇಲ್ಲಿ ಅಕ್ಕನ ಮಕ್ಕಳಿಗೆ, ಮಗನಿಗೆ ಚಿಕ್ಕವನಿಗೆ ನೋಡಿದ್ರೆ ಫುಲ್ಲು ಇನ್ಫೆಕ್ಷನ್ ಟೈಪು ಅವನಿಗೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಏನಾಗಿದೆಯೋ ಏನೋ ರೀಸನ್ನು ಅಂತೂ ಗೊತ್ತಿಲ್ಲ ನನಗೆ. ಈ ಮಕ್ಕಳಿಗೆ, ಅಕ್ಕನ ಮಕ್ಕಳಿಗೆ ಮತ್ತು ಮನೆ ಶಿಲ್ಪ ಮಕ್ಕಳು ಬಂದಿದ್ರು ಅನ್ನಲ್ಲ, ಅವ್ರಿಗೆ ಮತ್ತು ಇಲ್ಲಿ ಪಕ್ಕದ ಮನೆ ಮಕ್ಕಳು ಬರ್ತಾಯಿದ್ರು ಅಮ್ಮ ಜೊತೆ ಆಟ ಆಡಲಿಕ್ಕೆ ಅಂತಂದ್ಬಿಟ್ಟು. ಅವ್ರಿಗೆ ಎಲ್ರಿಗೂ ಈ ಥರ ಆಗಿದೆ. ಬಟ್ ಅಮ್ಮಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೆ ಬಿಟ್ಟು ನಮಗೆಲ್ಲರಿಗೂ ಈ ಥರ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಈ ಫುಲ್ಲು ನೆವೆ ಇಚ್ಚಿಂಗ್ ಅಂದರೆ ಫುಲ್ಲು ಇಚ್ಚಿಂಗು. ನನಗಂತೂ ಫುಲ್ಲು ಫೇಸು ಕೈ ಕಾಲೆಲ್ಲ ಫುಲ್ಲು ಕೆರೆದು ಮಾರ್ಕ್ ಎಲ್ಲ ಆಗ್ಬಿಟ್ಟಿದ್ದಾವೆ. ಬೇಜಾರಾಗ್ಬಿಟ್ಟಿದೆ, ಫುಲ್ಲು ಇಚ್ಚಿಂಗ್ ಜಾಸ್ತಿ ಆಗಿಬಿಟ್ಟಿದೆ. ಇದಕ್ಕೊಂದು ರಾಮಬಾಣ ಕಂಡುಹಿಡಿಬೇಕು. ಅದು ಏನರಿಂದ ಈ ಥರ ಆಗ್ತಾಯಿದೆ ಏನು ಅನ್ನೋದು ನಾನು ಹುಡ್ಕೋಬೇಕು. ಅಂದರೆ ಬಟ್ಟೆಗಳಲ್ಲಿ, ಅಂದರೆ ನಾನು ಬಟ್ಟೆಗಳು ಯಾವುದೇ ರೀತಿ ನಾನು ಜಾಸ್ತಿ ದಿವಸ ಇಟ್ಟು ಹಾಕೋಂಥದ್ದು ಅಂತೂ ಇಲ್ಲೇ ಇಲ್ಲ. ಬಟ್ಟೆಗಳಿಂದ ಅಂತೂ ಅಲ್ಲ, ಅದೇನರಿಂದ ಏನಾಗಿದೆ ಏನು ಅನ್ನೋದು ಗೊತ್ತಿಲ್ಲ ನನಗೆ. ಮತ್ತು ನೀಟಾಗೇ ಇರುತ್ತೆ, ಮನೆಯೆಲ್ಲ ನೀಟಾಗಿರುತ್ತೆ. ದಿನ ಬಿಟ್ಟು ದಿನ ಮನೆಯೆಲ್ಲ ಒರೆಸ್ಕೊಳ್ಳೋದು ಅದೆಲ್ಲ ನಾನು ಹೈಜಿನಿಕ್ಕಾಗಿ ಇದೆ. ಬಟ್ ಅದೇನು ರೀಸನ್ನು ಗೊತ್ತಿಲ್ಲ. ಈ ಥರ ನನಗಲ್ಲದೆ ಮಕ್ಳಿಗೂ ಪಾಪ ಅವ್ರುಗಳ್ಗೂ ಹಿಂಗಾಗಿದೆ. ಅದೇನೋ ನೋಡಬೇಕು, ಕಂಡು ಹಿಡ್ಕೋತೀನಿ ಅದೇನು ಅನ್ನೋದನ್ನು. ಅದಾದಮೇಲೆ ಇಲ್ಲೇ ನಮ್ಮ ಮನೆಯವ್ರು ಇದ್ಕೊಂಡು ಧರ್ಮಸ್ಥಳ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಫ್ರೆಂಡ್ಸ್ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀನಿ ಅಂತಂದರು. ಅದಕ್ಕೋಸ್ಕರ ನಾನು ಹೋಗಿ ಬರ್ತೀನಿ ಅಂದರು. ಸರಿ ಹೋಗ್ಬಿಟ್ಟು ಬನ್ನಿರಿ ಅಂದಿದ್ದಕ್ಕೆ, ಇನ್ನು ನೀನು ಒಬ್ಬಳೇ ಇರ್ತೀಯ, ನೀನು ಊರಿಗೆ ಹೋಗ್ಬಿಟ್ಟು ಬಾ, ನಾನು ಅಷ್ಟೊತ್ತಿಗೆ ಬರ್ತೀನಿ ಅಂತಂದರು. ಇನ್ನು ನಾನು ಒಬ್ಬಳೇ ಮನೆಯಲ್ಲಿ ಅಂದ್ಬಿಟ್ಟು ನಾನು ಸಹ ಮನೆಯಲ್ಲಿ ಒಂದು ಸ್ವಲ್ಪ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ನಾನು ಅಕ್ಕ ಎಲ್ಲ ಹೊರಟ್ವಿ ಊರಿಗೆ ಹೋಗಿದ್ರೆ, ಅವನು ಅಕ್ಕನ ಮಗ ಚಿಕ್ಕವನು ವೆಲ್ಕಮ್ ಮಾಡ್ಕೊಳ್ತಾರೆ ನೋಡಿ ನಮ್ಮನ್ನು. ಎಂಟೆ ತೊಗೊಂಡು ಎಂಟೆ ಹಾಕಿ, ಅಂದರೆ ನನಗೂ ಅವ್ನಿಗೂ ಆ ಗದ್ದೆ ಇಲ್ಲ. ಅಲ್ಲಿಗೆ ಹೋದರೆ ನನಗೂ ಅವ್ನಿಗೆ ಫುಲ್ ಆಪೋಸಿಟ್ ಅಂತಲೇ ಹೇಳ್ಬೋದು. ನಾನು ರೇಗ್ಸೋದು, ಅವನು ಒಡೆ ಥರ ಬರೋದು, ಆ ಥರ ಫುಲ್ಲು ಡೆಡ್ ಆಪೋಸಿಟ್. ಇಲ್ಲಿಗೆ ಬಂದ್ರೆ ಸೈಲೆಂಟಾಗಿರ್ತೀನಿ, ನಾನು ಏನು ಮಾತಾಡೋದಕ್ಕೆ ಹೋಗಲ್ಲ. ಅವನು ಅಷ್ಟೊಂದು ಏನು ಮಾತಾಡಲ್ಲ. ಅಲ್ಲೋಗಿದ್ರೆ ಆ ಥರ ಎಂಟೆ ಎತ್ಕೊಂಡಿದ್ದಾನೆ ಹೊಡೆಯೋಕ್ಕೆ ಅಂತಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ನಾವು ಅಲ್ಲಿಂದ ರಿಟರ್ನ್ ಆಗ್ತಾಯಿದ್ದೀವಿ ಊರಿಗೆ. ನಮ್ಮ ಮನೆಯವ್ರು ಬಂದಿದ್ದರು ಕರ್ಕೊಂಡು ಹೋಗ್ಲಿಕ್ಕೆ ಅಂತಂದ್ಬಿಟ್ಟು. ಅವರು ಸಹ ದೇವಸ್ಥಾನಕ್ಕೆ ಹೋಗಿ ಬಂದರು. ನಾನು ಶನಿವಾರ ಊರಿಗೆ ಹೋಗಿ ಮತ್ತು ಸೋಮವಾರ ರಿಟರ್ನ್ ಆಗ್ತಾಯಿದ್ದೀನಿ. ಈ ಫ್ರೀ ಇದ್ದರು ಅಂತಂದ್ಬಿಟ್ಟು ಹಿಂಗೆ ಊರಿಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ.
ಬೇಡ ಬಾ ಮೊನ್ನೆ ಎಲ್ಲ ಹೋಗಿದ್ವಿ ಹಿಂಗೆ ಹೋಗೋಣ ಅಂತಂದಿದ್ದಕ್ಕೆ ಪರವಾಗಿಲ್ಲ ಬಾ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಮ್ಮಪ್ಪ ನಮ್ಮಮ್ಮನ ನೋಡ್ಕೊಂಡು ಹೋಗೋಣ ಹಿಂಗೆ ಅಂದ್ಬಿಟ್ಟು ಕರ್ಕೊಂಬರ್ತಾ ಇದ್ದಾರೆ. ಕೆಲವ್ರನ್ನ ಕೇಳ್ಕೊಂಡ್ರು ಕಳ್ಸಲ್ಲ ತವ್ರ ಮನೆಗಳಿಗೆ, ಆದರೆ ನಮ್ಮ ಮನೆಯವ್ರು ಬೇಡ ಅಂದರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅಂದರೆ ಬೇಡ ಅಂತಂದರೆ ಮೊನ್ನೆ ಎಲ್ಲ ಹೋಗಿದ್ವಿ ಏನಕ್ಕೆ ಬಾ ಅಂತಂದಿದ್ದಕ್ಕೆ ಪರವಾಗಿಲ್ಲ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಂಥದ್ದು. ಈ ಏರಿಯಾದಲ್ಲಿ ಓಡಾಡಿ ತುಂಬಾ ವರ್ಷ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಒಂದು 2-3 ವರ್ಷದ ಮೇಲೆ ಆಗಿದೆ ಈ ಏರಿಯಾದಲ್ಲಿ ಓಡಾಡಿ ನಾನು. ಅಂದರೆ ಚಿಕ್ಕಬಳ್ಳಾಪುರ ಈ ಕಡೆ ಬಂದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಡೈರೆಕ್ಟ್ ಹಿಂಗೆ ಅಮ್ಮ ಮನೆಗೆ ಹೋಗ್ಬೇಕಂದ್ರೆ ಹಿಂಗೆ ಚಿಕ್ಕಬಳ್ಳಾಪುರ ಬಂದೇ ಹೋಗಬೇಕು. ಅದಕ್ಕೋಸ್ಕರ ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಶಿಡ್ಲಘಟ್ಟ ಸರ್ಕಲ್ಲು ಅಂತ ಬರುತ್ತೆ, ವೆಂಕಟೇಶ್ವರ ಬೇಕ್ರಿ. ದಿಲ್ ಪಸಂದ್ ಫೇವ್ರೇಟು. ನನಗೆ ಫೇವ್ರೇಟ್ ಅನ್ನೋದಕ್ಕಿಂತ ಫೇಮಸ್ ಅಂತಲೇ ಹೇಳ್ಬೋದು. ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ಸು ತಿಂಡಿ ಹಾಗೆ ಸ್ವೀಟು ಅಂತ ಹೇಳಿದ್ರೆ ದಿಲ್ ಪಸಂದ್ ಅಂತಲೇ ಹೇಳ್ಬೋದು. ಫೇಮಸ್ಸು ಇದು ಚಿಕ್ಕಬಳ್ಳಾಪುರಕ್ಕೆ ಈ ಸ್ವೀಟು. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಇಷ್ಟು ವರ್ಷದಿಂದ ಅದು ಆ ಥರ ಮಾಡ್ತಿರ್ತಾರೆ ಗೊತ್ತಾ. ನನಗೆ ಬುದ್ಧಿ ಬಂದಾಗಿಂದ, ಅಂದರೆ ಬುದ್ಧಿ ಬಂದಿರೋದಂದರೆ ಒಂದು 7 ವರ್ಷದಿಂದ ನಾನು ಕಂಟಿನ್ಯೂಸ್ಲಿ ತಿಂತಾಯಿದ್ದೀನಿ ಅದನ್ನು ಅಂತಲೇ ಹೇಳ್ಬೋದು. ಅಂದರೆ ಚಿಕ್ಕಬಳ್ಳಾಪುರಕ್ಕೆ ಹೋದರೆ ಏನು ಮಿಸ್ ಮಾಡಿದ್ರು ಅದನ್ನು ಮಾತ್ರ ಮಿಸ್ ಮಾಡಿಕೊಂಡು ಬರೋದಿಲ್ಲ ನಾನಂತೂ. ನೆಕ್ಸ್ಟ್ ಅದಾದಮೇಲೆ ಕೆಳಗಡೆ ಬರಬೇಕಾದ್ರೆ ಇದು ಕೆಳಗಡೆ ಬಸ್ ಸ್ಟ್ಯಾಂಡ್ ಹತ್ರ ಇದು ಆರ್ಚ್ ಒಳಗಡೆ ಹೋದರೆ ನಮ್ಮ ಕಾಲೇಜ್ ಇಲ್ಲೇ. ಇದೊಂದು ಮೆಮೊರಿ ಒಂಥರ ಹಾರ್ಟ್ ಟಚಬಲ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಅಂದರೆ ಫ್ರೆಂಡ್ಸು ನಾವು 6 ಜನ ಫ್ರೆಂಡ್ಸ್ ಇದ್ವಿ. ಕಾಲೇಜ್ಗೆಲ್ಲ ನಾವು ಕಾಲೇಜಿಗೆ ಮಾತ್ರನೇ ಚಿಕ್ಕಬಳ್ಳಾಪುರ ಬಂದಿದ್ದು. ಈ ಸ್ಕೂಲ್ಗೆಲ್ಲ ನಾವು ನಂದಿ ಹೈಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ ಅಲ್ಲೇ ಓದಿದ್ದಂಥದ್ದು. ಇದೊಂಥರ ಮೆಮೊರಿ, ತುಂಬಾ ಮೆಮೊರಿ ಇದೆ ಇದರಲ್ಲಿ ಕಾಲೇಜಲ್ಲಿ ಅಂತಲೇ ಹೇಳ್ಬೋದು. ಅಂದರೆ 6 ಜನ ಫ್ರೆಂಡ್ಸು ಅಂದ್ವಲ್ಲ, ನಾವು ಯಾವ ಥರ ಅಂದರೆ ಈ ತರಲೆ ಮಾಡೋದು, ಪೋಲಿ ಬೀಳೋದು ಆ ಥರ ಗ್ಯಾಂಗಲ್ಲ ನಮ್ಮದು. ಡೀಸೆಂಟು ಬ್ಯಾಚ್ ಅಂತಲೇ ಹೇಳ್ಬೋದು ನಮ್ಮದು ನಿಜವಾಗ್ಲೂ. ನಾವು 6 ಜನದಲ್ಲಿ ಒಬ್ಬರು ಸಹ ಆ ಥರ ಇರಲಿಲ್ಲ. ನಾವು ಯಾರೂ ಆ ಥರ ಇರಲಿಲ್ಲ ನಿಜವಾಗ್ಲೂ. ಎಲ್ಲ ಸ್ವಲ್ಪ ಡೀಸೆಂಟ್ ಬ್ಯಾಚೇ ನಮ್ಮದಾಗಿತ್ತು. ಇಲ್ಲಿಂದ ಊರಿಂದ ಕಾಲೇಜ್ಗೆ 6 ಜನ ಓಟ್ಬಿಡೋದು ನಾವು. ಓಟ್ಬಿಟ್ಟು ಅಲ್ಲಿ ಹೋದರೆ ಡಿವೈಡ್ ಆಗಿಬಿಡೋದು. ಅಂದರೆ ಅಲ್ಲೇ ಬೇರೆ ಫ್ರೆಂಡ್ಸ್ ಸಿಗ್ತಾರಲ್ಲ, ಅಂದರೆ ಚಿಕ್ಕಬಳ್ಳಾಪುರದ ಗರ್ಲ್ಸ್ ಕೆಲವರು ಫ್ರೆಂಡ್ಸ್ ಆಗಿದೆ, ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅವ್ರುಗಳಿಗೆ ಮಿಂಗಲ್ ಆಗಿಬಿಡೋದು, ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋದು. ಇದು ಬಟಾಣಿ ಬರುತ್ತಲ್ಲ, ಕಡಲೆ ಬಟಾಣಿ ಆ ಥರ ಎಲ್ಲ ಲೀಸರ್ ಇರಬೇಕಾದ್ರೆ ಈ ಫುಲ್ಲು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಕುತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ತಿನ್ಕೊಂಡು ಕ್ಲಾಸಸ್ ನಡೀತಾ ಇರಬೇಕಾದ್ರೂ ಸಹ ತಿನ್ಕೊಂಡು ಲಾಸ್ಟ್ ಬೆಂಚಲ್ಲಿ ಕೂತ್ಕೋತಾ ಇದ್ವಿ ನಾವು. ಒಂಥರ ಚೆನ್ನಾಗಿದೆ ಎಂಜಾಯ್ಮೆಂಟು. ಅಂದರೆ ಸ್ಕೂಲ್ ಲೈಫ್ಗೆ ಕಾಲೇಜ್ ಲೈಫ್ಗೆ ಅಂತ ಹೇಳ್ತೀವಲ್ಲ, ಅದಂತೂ ನಿಜನೇ. ಮತ್ತು ಆ ದಿನಗಳು ಸಿಗೋದಂತೂ ನಿಜವಾಗ್ಲೂ ತುಂಬಾ ಕಷ್ಟ. ಲೈಫು ಅನ್ನೋದು ಮುಂದೆ ಹೋಗ್ತಾ ಇರುತ್ತೆ ಹೊರತು ಹಿಂದೆ ಬಂದು ಮುಂದೆ ಹೋಗಲ್ಲಲ್ಲ. ಸೊ ಹಿಂದೆದೆಲ್ಲ ಒಂಚೂರು ಮೆಮೊರೇಬಲ್ ಮಾಡಿಕೊಂಡು ಮುಂದೆ ಹೋಗೋದೇ ಜೀವನ ಅಷ್ಟೇ ಅಲ್ವಾ. ಇನ್ನು ಈಗ ಪ್ರೆಸೆಂಟ್ ಇನ್ನು ಕಾಲೇಜಿಗೆ ಆ ಲೈಫು ಮತ್ತೆ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೇನಿದ್ರು ಮನೆ ಮಕ್ಕಳು ಸಂಸಾರ ಇಷ್ಟೇ, ಈ ಜೀವನಕ್ಕೆ ಬಂದುಬಿಟ್ಟಿದ್ವಿ. ಈ ಜೀವನದಲ್ಲಿ ಖುಷಿ ಪಟ್ಕೊಂಡು ಹೋಗಬೇಕು, ಇದೊಂದೇ. ಸೊ ಇದು ಕೆರೆ ನೋಡಿ ಎಷ್ಟು ದೊಡ್ಡದು ಗೊತ್ತಾ. ಇದು ಈ ಕೆರೆಗೆ ಬಂದು ಹೆಬ್ಬಾಳದಿಂದ ನೀರು ಬಿಟ್ಟಿರೋ ಅಂಥದ್ದು ಈ ಕೆರೆಗೆ. ಸುಮ್ಮನೆ ರಮ್ಮ. ಓಕೆ ಗೈಸ್, ಏನೇನೋ ನೋಡಿಕೊಂಡು ಏನೇನೋ ಕೇಳ್ಕೊಂಡು ಬಂದ್ವಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನೆಕ್ಸ್ಟ್ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ನೋಡಿ ಇವಳು ನಮ್ಮ ರೋಸಿ ಏನು ಹಠ ಮಾಡ್ತಾಯಿದ್ದಾಳೆ, ಇವ್ರನ್ನ ಎತ್ಕೊಂಡು ಹೊರಟೋಗ್ಬಿಡ್ತೀವಿ ಅಂತಂದ್ಬಿಟ್ಟು ಫುಲ್ ಹಠ ಮಾಡ್ತಾಯಿದ್ದಾಳೆ. ಇವು ಬಂದು ಬೆಂಗಳೂರಿಂದ ತೊಗೊಂಬಂದಿದ್ದಂಥ ನಾಯಿ ಮರಿಗಳು. ಯಾಕಂದರೆ ಇದ್ರ ಅಮ್ಮ ಏನೋ ತೀರ್ಕೊಂಡ್ಬಿಡ್ತಂತೆ ಪಾಪ, ಎರಡು ಇತ್ತು ಅಂತಂದ್ಬಿಟ್ಟು ತೊಗೊಂಬಂದು ಇವ್ರು ಕೊಟ್ಟಿದ್ದಾರೆ. ಇವ್ರು ಏನೋ ನೋಡ್ಕೊತಾ ಇದ್ದಾರೆ. ಓಕೆ, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.